ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬಹುದು ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು. ಹಾಗೆ ಚುರುಮುರಿ ಸುಸ್ಲಾ ಕೂಡ ಮಾಡ್ಕೊಂಡಿದ್ದು ಅಂತ ಮಟೀರಿಯಲ್ ಎಲ್ಲ ತಗೊಳ್ತಾ ಇದ್ವಿ. ಹಾಗೆ ಬ್ಲೌಸಿಗೆ ಬೇಕಾದಂತಹ ಮಟೀರಿಯಲ್ ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡಬೇಕು, ಇನ್ನು ಬ್ಯಾಕ್ ಸೈಡ್ ಇದೆ ಅಲ್ವಾ, ಇದೆಲ್ಲ ಮಷಿನ್ ವರ್ಕ್ ಇರೋ ಮಾಡ್ಕೊಂಡಿರ್ತೀನಿ. ಸೊ ಫೈನಲಿ ಇವತ್ತಿನ ಡೇ ಇದು ಇಷ್ಟು ವರ್ಕ್ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ 10:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನದು ಫುಲ್ ರೂಟೀನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಸೊ ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸಿ, ಅವ್ರೂ ಕೂಡ ಆಫೀಸಿಗೆ ಕಳಿಸಿ, ನನ್ನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಏನಿಲ್ಲ, ಇವತ್ತು ಸಿಂಪಲ್ ಆಗಿರುತ್ತೆ, ಹಾಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಕೆಲಸ ಕೂಡ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ವ. ಸೊ ಹಾಗಾಗಿ ನನ್ನ ಕೆಲಸ ಅಂತಂದರೆ ಬಿಫೋರೆಲ್ಲ ಟೇಲರಿಂಗ್ ಕೆಲಸಗಳಾಗಿರ್ಬೋದು, ಹಾಗೆ ಕೆಲವೊಂದು ಸ್ಯಾರಿ ಕುಚ್ಚಾಗಿರ್ಬೋದು, ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ಹಾಗಾಗಿ ಎಲ್ಲವನ್ನೂ ಕಲ್ತ್ಕೊಂಡಿದ್ದೆ. ಸೊ ಅದನ್ನು ನಾನು ಮತ್ತೆ ಅಗೇನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ. ಹಾಗೆ ಎಷ್ಟೋ ಜನ ಕಸ್ಟಮರ್ ಕೂಡ ಕೇಳ್ತಾಯಿದ್ರು, ನೀವು ಕೆಲಸನ ಬಿಡಕ್ಕೆ ಹೋಗಬೇಡಿ, ಚೆನ್ನಾಗಿ ಮಾಡ್ತೀರಾ, ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ನನ್ನ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ವ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು ಅಂಥೇಳಿ ಇವತ್ತಿನ ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆಯಿಂದ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು. ಹಾಗಾಗಿ ಈ ಥರ ಮೆಲೋಡಿ ಸಾಂಗ್ಗಳನ್ನು ಹಾಕ್ಕೊಂಡು ನನ್ನ ಮೈಂಡ್ ಮತ್ತು ಮನ್ಸು ಕೂಡ ರಿಲೀಫ್ ಮಾಡ್ಕೊಳ್ತೀನಿ. ಇದು ಎಷ್ಟು ಜನರಿಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಮನೆಯಲ್ಲಿ ಯಾರೂ ಇಲ್ಲದೆ ಹೋದಾಗ ಈ ಥರ ಲೈಟಾಗಿ ಸಾಂಗನ್ನು ಹಾಕ್ಕೊಂಡು ಕೆಲಸ ಮಾಡಿದ್ರೆ ಮನೆಯಲ್ಲಿ ಯಾರಾದರೂ ಇದ್ದಾರೆ ಅಂತೇಳಿ ಫೀಲ್ ಬರುತ್ತೆ. ಹಾಗಾಗಿ ನನ್ನ ಕೆಲಸ ಸ್ಟಾರ್ಟ್ ಆಗೋದು ಮಾರ್ನಿಂಗಿಂದಾನೇ. ಹಾಗಾಗಿ ಸ್ವಲ್ಪ ಲೈಟಾಗಿ ಸಾಂಗ್ ಹಾಕ್ಕೊಂಡು ಸ್ವಲ್ಪ ತಿಂಡಿನಾದರೂ ತಿಂದ್ರಾಯಿತು ಅಂಥೇಳಿ ತಿಂಡಿ ಕೂಡ ಮಾಡ್ಕೊಂಡಿದ್ನಲ್ವ, ಅದನ್ನು ಕೂಡ ತಿಂತಾಯಿದ್ದೀನಿ. ಇವತ್ತು ಸ್ವಲ್ಪ ಚಿತ್ರಾನ್ನ, ಹಾಗೆ ಅವಲಕ್ಕಿ, ಸ್ವಲ್ಪ ಹಾಗೆ ಚುರುಮುರಿ ಸುಸ್ಲಾ ಕೂಡ ಮಾಡ್ಕೊಂಡಿದ್ದೀನಿ. ಬಿಕಾಸ್ 3 ಕೂಡ ಆ್ಯಡ್ ಆಗಿದೆ. ಒಬ್ರೊಬ್ರಿಗೆ ಒಂದೊಂದು ಇಷ್ಟ ಆಗಿಬಿಡುತ್ತೆ. ಅದ್ರ ಜೊತೆಗೆ ನನಗೆ ಕಾಂಬಿನೇಷನ್ ಆಗಿ ಮೆಣಸಿನಕಾಯಿ ಕೂಡ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಭಾಳ ಖಾರ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಹುರ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಯಾರಿಗೆ ಯಾವಾಗ ಏನು ಇಷ್ಟ ಆಗುತ್ತೋ ಅಂತ ಗೊತ್ತಾಗೋದಿಲ್ಲ. ಅವ್ರಿಗೂ ಮಾಡಿಕೊಟ್ಟು ನಾನು ಕೂಡ ಲೈಟಾಗಿ ತಿಂಡಿ ತಿಂದುಬಿಡ್ತೀನಿ. ನನ್ನ ಕೆಲಸ ಕೂಡ ಮಾಡ್ಕೋಬೇಕಲ್ವ. ಬೇಗ ತಿಂಡಿ ತಿಂದರೆ ನನಗೂ ಕೂಡ ಟೈಮ್ ಸಿಗುತ್ತೆ. ಟೈಮ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ತಿಂಡಿ ತಿಂದುಬಿಟ್ಟು ನಾನು ಮತ್ತೆ ಈ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಹಾಗೆ ಈ ಕೆಲಸ ಅಂತಲ್ಲ, ನಾನು ಇನ್ನೂ 2 ಕೆಲಸಗಳಿಗೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಸಕ್ಸಸ್ ಅಂತ ಆದಮೇಲೆ ನಾನು ಯಾವ ಕೆಲಸ ಹೇಗೆ ಮಾಡಬೇಕು, ಅದರಿಂದ ಏನು ಯೂಸ್ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಇನ್ನು ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಅದಾದಮೇಲೆ ನಾವು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಲ್ವ, ಹಾಗಾಗಿ ಕೆಲವೊಂದು ಮಟೀರಿಯಲ್ಸ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ಶಾಪಿಗೆ ಬಂದಿದ್ವಿ. ಬರುವಾಗ ಅವನು ಕೂಡ ಹಠ ಮಾಡ್ತಾ ಇದ್ದ. ನಮ್ಮ ಋತು ಕೂಡ ಕರ್ಕೊಂಡು ಬಂದ್ವಿ. ಅವನು ಕೂಡ ಎಲ್ಲಿ ಕೂತ್ಕೋತಾ ಇರಲಿಲ್ಲ, ಆ ಕಡೆ ಈ ಕಡೆ ಕೈಯಿಂದ ಜಗ್ತಾ ಇದ್ದ. ಹಾಗಾಗಿ ಅವನನ್ನು ಕಂಟ್ರೋಲ್ ಮಾಡ್ತಾ ನಮ್ಮದು ಬೇಕಾಗಿರುವಂಥ ಮಟೀರಿಯಲ್ ಎಲ್ಲ ತೊಗೊಳ್ತಾ ಇದ್ವಿ. ಹಾಗೆ ಸ್ಯಾರಿ ಕುಚ್ಚು ಹಾಕ್ತೀವಲ್ವ, ಹಾಗಾಗಿ ಅದ್ರದ್ದು ಥ್ರೆಡ್ ಆಗಿರ್ಬೋದು, ಹಾಗೆ ರೀಲ್ ಆಗಿರ್ಬೋದು, ಫಾಲು, ಈ ಥರದ್ದು ಏನಾದರೂ ಬೇಕಾಯಿತು ಅಂದರೆ ನಾವು ಪ್ರತಿ ದಿನ ಯಾವಾಗೆಲ್ಲ ಬೇಕಾಗುತ್ತಲ್ವ ಆವಾಗೆಲ್ಲ ಇಲ್ಲಿ ಬಂದು ತೊಗೊಂಡು ಹೋಗ್ತೀವಿ. ಇಲ್ಲಿ ಏನೆಲ್ಲ ತೊಗೊಂಡು ಹೋಗ್ತೀವಿ ಅದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಕೂಡ ಬರೋದಿಲ್ಲ. ಕೆಲವೊಂದು ಫಾಲ್ಗಳಾಗಿರ್ಬೋದು, ಹಾಗೆ ಬ್ಲೌಸಿಗೆ ಬೇಕಾದಂತಹ ಮಟೀರಿಯಲ್ಸ್ ಏನಾದರೂ ತೊಗೊಂಡು ಹೋಗ್ತೀವಲ್ವ, ಡ್ಯಾಮೇಜ್ ಏನೂ ಬರೋದಿಲ್ಲ. ಯಾರಾದರೂ ಬಂದರೆ ಇಷ್ಟ ಆಯಿತು ಅಂದರೆ ಈ ಶಾಪಲ್ಲಿ ತೊಗೊಳ್ಳಿ, ಇದು ರಾಮ ಮಂದಿರದಲ್ಲಿ ಹತ್ತಿರ ಇದೆ. ಹಾಗಾಗಿ ಕೆಲವೊಂದು ರೀಲೆಲ್ಲ ಬೇಕಾಗಿತ್ತು. ನಮಗೆ ಅವಶ್ಯಕತೆ ಇರೋದು ಈಗ ಎಷ್ಟು ಇದೆಯೋ ಅಷ್ಟು ಮಾತ್ರ ತೊಗೊಂಡು ಹೋಗಬೇಕು ಅಂತ ಬಂದಿದ್ದೀವಿ. ಇನ್ನು ನಮ್ಮದು ಶಾಪು ನಾವು ಅಂದ್ಕೊಂಡಿರುವಂಥ ಕೆಲವೊಂದು ಕನಸುಗಳೆಲ್ಲ ಬ್ರಾಡ್ ಆಮೇಲೆ ಹೋಲ್ಸೇಲ್ ರೀತಿಯಲ್ಲಿ ತೊಗೊಂಡೋಗಿ ಸ್ಟಾಕ್ ಇಟ್ಕೋಬೋದು ಅಂಥೇಳಿ. ನಮ್ಮ ಅಕ್ಕ ಬ್ಲೌಸ್ ವರ್ಕ್ ಎಲ್ಲ ಹಾಕಿ ಕೊಡ್ತಾರಲ್ವ, ಹಾಗಾಗಿ ಅವರು ಕೂಡ ವರ್ಕಿಗೆ ಬೇಕಾದಂಥ ಮಟೀರಿಯಲ್ಸ್ ಎಲ್ಲ ತೊಗೊಳ್ತಾಯಿದ್ರು.
ಸೊ ನಾವು ಅವರು ಸೇರಿ ಬಂದು ಶಾಪಿಂಗ್ ಮಾಡ್ತಾಯಿದ್ದೀವಿ. ಅಪ್ಪು ನೋಡಿ ಯಾವ ರೀತಿಯಾಗಿ ಕೂತ್ಕೊಂಡಿದ್ದಾನೆ ಅಂದರೆ ತುಂಬ ತುಂಟಿ ಆಗಿಬಿಟ್ಟಿದ್ದಾನೆ. ಸೊ ಕೂತ್ಕೊಳ್ತಾ ಇಲ್ಲ. ಕ್ಯಾಮ್ರಾ ಹಿಡ್ದಿದ್ದೀನಲ್ವ, ಅವನು ಎಲ್ಲಿ ಕಾಣ್ತಾ ಇದ್ದೀನಿ ಅಂತೇಳಿ ನೋಡ್ತಾ ಇದ್ದ. ಹಾಗೆ ಇಲ್ಲಿ ಮಕ್ಕಳಿಗೆ ಬೇಕಾದಂತಹ ಕೆಲವೊಂದು ಮಟೀರಿಯಲ್ಸ್ಗಳು ಎಲ್ಲವೂ ಇದೆ. ಇದು ರಾಮ ಮಂದಿರಕ್ಕೆ ಹತ್ತಿರ ಆಗುತ್ತೆ. ಸೊ ಯಾರಾದರೂ ತೊಗೊಳ್ಳೋರಾದರೆ ಬಂದು ತೊಗೊಳ್ಬೋದು. ಅದಾದಮೇಲೆ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ. ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಗಿದ್ದೆ ಅಂತಂದರೆ, ಸೊ ನನಗೆ ಬಹಳ ದಿನದಿಂದ ಅಂದ್ಕೊಳ್ತಾ ಇದ್ದೆ ಪಾರ್ಲರ್ ಕಲಿಬೇಕು ಅಂಥೇಳಿ. ಅಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ಇನ್ನೂ ಪೂರ್ತಿಯಾಗಿ ಕಲಿತ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ನಮ್ಮಕ್ಕ ಒಂದು ಸಾರಿ ವಿಸಿಟ್ ಮಾಡಿದ್ರೆ ಇತ್ತು, ಇಲ್ಲಿ ಹೇಗಿದೆ, ಯಾವ ಮೆಥಡ್ನಲ್ಲಿ ಫಾಲೋ ಮಾಡ್ತಾರೆ, ಸೊ ಅದನ್ನೆಲ್ಲ ತಿಳ್ಕೊಬೇಕು ಅಂಥೇಳಿ ಪಾರ್ಲರ್ ಬಂದ್ವಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಪರವಾಗಿಲ್ಲ. ಸೊ ನಾನು ಇಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇನ್ನೂ ಮಾಡಿಲ್ಲ ಅಲ್ವಾ, ಫಸ್ಟಿಗೆ ವಿಚಾರಿಸ್ಬೇಕು, ಹಾಗೆ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂಥೇಳಿ ಬಂದಿದ್ವಿ. ಇನ್ನು ಅಲ್ಲಿ ಕೂಡ ತಿಳ್ಕೊಂಡ್ವಿ. ಇನ್ನು ಫೈನಲ್ ಡಿಸಿಷನ್ ಅಂತಂದರೆ ನಾವು ಮನೆಗೆ ಹೋದ್ಮೇಲೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಮನೆಗೆ ಬಂದಮೇಲೆ ಕೆಲವೊಂದು ಬ್ಲೌಸ್ ಎಲ್ಲ ಇತ್ತಲ್ವ, ಅದರದ್ದೆಲ್ಲ ವರ್ಕ್ ಹಾಕಿ ಸೊ ನಾವು ಈ ಥರ ಬ್ಲೌಸನ್ನು ರೆಡಿ ಮಾಡಿದ್ದೀವಿ. ಈ ಬ್ಲೌಸ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬ್ಯಾಕ್ ಸೈಡ್ ಇದೆ ಅಲ್ವಾ, ಇದೆಲ್ಲ ಮಷಿನ್ ವರ್ಕ್ ಇರೋದ್ರಿಂದ ಸೊ ಈ ಥರ ನಮ್ಮದು ಫಸ್ಟ್ ವರ್ಕ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಹಾಕಿಸ್ಕೋಬಹುದು ಅಂತ. ಅಂದರೆ ನಮಗೆ ಯಾರು ಗೊತ್ತಿದ್ದಾರೆ ಅಲ್ವಾ, ಅವ್ರ ಹತ್ರ ನನ್ನ ನಂಬರ್ ಇತ್ತು ಅಂದರೆ ಸೊ ಅವರು ಹಾಕಿಸ್ಕೋಬೋದು ಅಂಥೇಳಿ ಇದೊಂದು ತೋರಿಸ್ತಾ ಇದ್ದೀವಿ. ಇದು ಫ್ರೆಂಚ್ ಕಟ್ ಬ್ಲೌಸನ್ನು ಫಸ್ಟಿಗೆ ರೆಡಿ ಮಾಡಿದ್ದೀವಿ. ನಮಗೆ ಫಸ್ಟ್ ಬಂದಂಥ ಆರ್ಡ್ರ್ ಇದು. ಸೊ ಇಲ್ಲಿಂದ ನಮ್ಮ ಬ್ಲೌಸ್ ಹೊಲಿಯೋದು ಸ್ಟಾರ್ಟ್ ಆಗುತ್ತೆ. ಸೊ ವೆರೈಟಿ ಡಿಸೈನಲ್ಲಿ ಈಗಿನ ಮಾಡೆಲ್ ಹೇಗಿರುತ್ತಲ್ವ ಹಾಗೆ ಟ್ರೆಂಡಿಂಗ್ ಆಗಿರ್ಬೋದು. ಸೊ ಈಗ ಏನೆಲ್ಲ ನಡೀತಾ ಇದೆ ಸೊ ಅಂಥ ಬ್ಲೌಸ್ಗಳನ್ನು ಪ್ರತಿನಿತ್ಯ ಒಂದೊಂದು ಬರ್ತಾ ಇರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ಈ ಥರ ಬ್ಲೌಸ್ ಹೊಲ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನನ್ನ ವಿಡಿಯೋನ ನೋಡಿ. ಹಾಗೆ ನನಗೆ ಗೊತ್ತಿರೋರು ನೀವು ಬ್ಲೌಸ್ ಹೊಲಿಸ್ಕೋಬೇಕು ಆಗಿತ್ತು ಅಂತಂದರೆ ನನ್ನ ನಂಬರ್ ಕೂಡ ನಿಮ್ಮ ಹತ್ರ ಇರುತ್ತಲ್ವ, ಸೊ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ಹೊಲ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಟೈಮ್ ಎಲ್ಲ ತೊಗೊಳ್ತೀವಲ್ವ, ಸೊ ಹಾಗಾಗಿ ಟೈಮ್ ತೊಗೊಂಡು ರೆಡಿ ಮಾಡಿ ಕೊಡ್ತೀವಿ. ಸೊ ಈ ಬ್ಲೌಸ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಬ್ಲೌಸ್ ಯಾವುದು ಅಂತ ಕಟಿಂಗ್ ಕೂಡ ಮಾಡಿಡಬೇಕು. ಸೊ ಇವತ್ತು ಎಷ್ಟೊತ್ತಾದ್ರೂ ಕೆಲವೊಂದು ಬ್ಲೌಸ್ ಕಟಿಂಗ್ ಕೂಡ ಮಾಡಿ ಇಟ್ವಿ ಅಂದರೆ ಸೊ ನಾಳೆ ಹೊಲಿಯೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಸೊ ಇನ್ನೂ ನೈಟ್ ಎಷ್ಟಾಗ್ತಾ ಇದೆ ಅಂದರೆ 10:30 ಮೇಲಾಗ್ತಾ ಇದೆ. ಹಾಗೆ ಕೆಲವೊಂದು ಸೀರೆಗೆ ಫಾಲ್ ಎಲ್ಲ ತೊಗೊಂಡು ಬಂದಿದ್ನಲ್ವ, ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೀರೆಗಳನ್ನು ಇವತ್ತು ರೆಡಿ ಮಾಡಿಟ್ವಿ ಅಂದರೆ ಸೊ ನಾಳೆ ತೊಗೊಂಡು ಹೋಗ್ತಾರೆ. ಇನ್ನು ನಾಳೆ ಬಂದಿರುವಂಥ ಆರ್ಡರ್ಗಳನ್ನು ಸೊ ನಾಡೋದು ಕೂಡ ಫಿನಿಷ್ ಮಾಡ್ಬೋದು ಅಂಥೇಳಿ ಸೊ ಕೂತ್ಕೊಂಡಿದ್ದೀನಿ. ಸೊ ನಿದ್ದೆ ಕೂಡ ಬರ್ತಾ ಇಲ್ಲಲ್ವ, ಹಾಗೆ ಈ ಥರ ಕೆಲಸ ಏನಾದರೂ ಇತ್ತು ಅಂದರೆ ಈ ಥರ ಲೈಟ್ ಆಗಿ ಮೆಲೋಡಿ ಸಾಂಗೆಲ್ಲ ಇರುತ್ತಲ್ವ, ಅದನ್ನು ಕೇಳ್ತಾ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ, ಹಾಗೆ ಮೂಡ್ ಕೂಡ ಚೆನ್ನಾಗಿರುತ್ತೆ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ. ಸೊ ಮೂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಸೊ ಮೂಡ್ ಕೂಡ ಡೈವರ್ಟ್ ಆಗಬಾರ್ದು ಅಂಥೇಳಿ ಕೆಲಸನ ಮಾಡ್ಕೊಂಡಿರ್ತೀನಿ. ಸೊ ಫೈನಲಿ ಇವತ್ತಿನ ಡೇದು ಇಷ್ಟು ವರ್ಕ್ ಆಯಿತು. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.